ಅಂದ್ರೆ ಪಾಸಿಂಗ್ ದಿ ಬಾಲ್. ರೂಲ್ಸ್ ಹೇಳು ಫಸ್ಟ್. ಪಾಸ್ ಆಗ್ತಾ ಇರುತ್ತೆ ಬಾಲ್. ಹಾ. ಮ್ಯೂಸಿಕ್ ಸ್ಟಾಪ್ ಆದಾಗ ಬಾಲ್ ಯಾರ ಕೈಲಿರುತ್ತೆ ಅವ್ರ ಗ್ರೂಪ್ ಹೇಳಿದ್ದನ್ನ ಮಾಡ್ಬೇಕು. ಓಕೆ ಓಕೆ ಬಾ 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 ಅರುಣ ಬಾ. ಇವತ್ತು ನನ್ನ ಟ್ಯಾಲೆಂಟ್ನ ಹೆಸರು ರಕ್ಷಾ. ಈ ಕಡೆಯಿಂದ ಡಾಕ್ಟರ್ ರಕ್ಷಾ ಅವ್ರು ಬರ್ತಾರೆ, ಈ ಕಡೆಯಿಂದ ಡಾಕ್ಟರ್ ಕಪಿಲ್, ದಾಟ್ಸ್ ಮೀ. ಫಸ್ಟ್ ಡಾಕ್ಟರ್ ರಕ್ಷಾ ಅವರು ಈ ಕಡೆಯಿಂದ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟರ್ ಕಪಿಲ್. ಗುಡ್ ಮಾರ್ನಿಂಗ್ ರೀ ಡಾಕ್ಟರ್ ರಕ್ಷಾ. ನೀವಿವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ. ಹೌ ಥ್ಯಾಂಕ್ ಯು ಡಾಕ್ಟರ್ ರಕ್ಷಾ. ನಿಮಗೋಸ್ಕರ ನಾನು ಇವತ್ತು ಈ ಫ್ಲವರ್ ತಂದಿದ್ದೀನಿ ರೀ. ಓ ಥ್ಯಾಂಕ್ ಯು ಡಾಕ್ಟರ್ ರಕ್ಷಾ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ರೀ. ಐ ಲವ್ ಯು ಕಣ್ರಿ. ಕಪಿ, ನಿನ್ನ ಕಂಕಣ ಭಾಗ್ಯ ರಕ್ಷನ್ ಜೊತೆ ಇನ್ನೂ ಗಟ್ಟಿ ಆಯ್ತು. ರಸವುಗಲಿ ಅಜನ ಗುಂಡಿಗೆ ಉಗಲಿ ಮುರಹರನ ಬಸಿರ ಒಂದೋವರೆಯ ಒಂದರು ಈ ರೌದ್ರ ಗಂಡುಗೊಡಲಿಯ ಮನವಿಗೆ ತೋರಿಸದೆ ಬಿಡುವನೆ ಮಾಹಿಷ್ಮ ತೀಕ್ಷ್ಮ ಪರರ್ಬುದರ್ಬುದರಿರಲಿ ಸೆಳೆ ಗೊಂಬೆಯಲ್ಲಿರುವ ಕುಡಿಗಳನ್ನು ಸಮರುವಂತೆ ಏಟಿಗೇಂಚಾಸಿರಂ ಪಿಳ್ಳೆಗಳನ್ನು ಉರುಳಿಸುವೆ ನುಚ್ಚು ನೂರಾರಾಗಿ ಗಿಜಿ ಗಿಜಿಯು ಮಾಹಿಷ್ಮತಿ ಬಿಲ್ಗೊಡಲಿ ಹಿಡಿದಬೇಕೆ ಹೆಸರ ಬಿಲ್ಗಾರಿಕೆಗೆ. ರಾಜ ಮುದ್ದು ರಾಜ ನೋಕುವಂತ ಕೋಪದಲ್ಲೇಕೆ ಮುದ್ದು ರಾಜ. ಬೇಗ ಬೇಗ ಆರತಿ ಮಾಡಿ ಅರ್ಶಿನ ಶಾಸ್ತ್ರ ಶುರು ಮಾಡ್ಬೇಕು. ಯಾಕೆ ಪ್ರಭಾವತಿ? ನಾನು ಆರತಿ ಮಾಡ್ತೀನಮ್ಮ. ನೀನ್ ಆರತಿ ಮಾಡಬಾರ್ದು. ಆರತಿ ಮಾಡಬೇಕಾದವಳು ವಧುವಿನ ಸೋದರತೆ ಅಥವಾ ವಧುವಿನ ಗಂಡನ ತಾಯಿ. ಹೌದಾ? ಅಮ್ಮ, ಹಾಗಾದ್ರೆ ನಾನು ಆರತಿ ಮಾಡ್ತೀನಿ. ಅಯ್ಯೋ, ನಿನಗೆ ಸಂಪೂರ್ಣವಾಗಿ ಹಕ್ಕಿದೆ. ನೀನೇ ವಧುವಿನ ಸೋದರತೆ. ಬಾ ಆರತಿ ಮಾಡು. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ. ಅಂಬುಜಾಕ್ಷನ ರಾಣಿಗೆ ಜ್ಞಾಪಕ ಇದೆಯಾ? ವಿದ್ಯಾ, ಮರ್ತಿದ್ದೆ. ವಿನು ಹತ್ರ ಅರು, ನೀನು ನಂಬಲೇಬೇಕು. ಜರ ಜರ ಅಂತ ಕೈ ಜಾರಿ ಬಿದ್ದೋಯ್ತು ಅಷ್ಟೇ. ನಿನ್ನ ಮಗನ ವಿಷಯ ಮಾತಾಡೋದಕ್ಕಲ್ಲ. ಆಯ್ತು ಆಯ್ತು, ನಂಬೋಣ. ವಿನು ಹತ್ರ ಮದುವೆ ವಿಷಯ ಮಾತಾಡ್ತೀನಿ. ಹ್ಞೂ ಅರು, ಮಾತಾಡ್ದೆ.
ಸರಸರ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಮಿರ್ಮಿರ ಅಂತ ಮಿಂಚು ಒಂದು ಸೊಸೆ ಬೇಕು ನಮ್ಮ ಮರುಗೆ ಅಂತ ಹೇಳ್ದೆ. ನಿಜನೇನೆ? ನೀನ್ ನಂಬೇಕು ಅವರು. ಏಯ್ ವಧು, ಏನ್ ಹುಡುಕ್ತಾ ಇದ್ದೀಯಾ? ನನಗ್ ಗೊತ್ತು ಅವಳೇನ್ ಹುಡುಕ್ತಿದ್ದಾಳೆ ಅಂತ. ಅವಳು ವಿನಾಯಕನ್ ಹುಡುಕ್ತಿದ್ದಾಳೆ. ವಿನಾಯಕನ್ ಯಾಕೆ ಹುಡುಕ್ತಿದ್ದಾಳೆ ಅಂತಾನು ನನಗ್ ಗೊತ್ತು. ಅಪ್ಪ ಏನ್ ಹೇಳಿದ್ರಿ? ನನ್ ವಿನಾಯಕನ್ ಯಾಕೆ ಹುಡುಕ್ತಿದೆ ಅಂತ ನಿಮ್ಗೆ ಗೊತ್ತಾ? ಏನ್ ಗೊತ್ತು? ನೀನು ವಿನಾಯಕನ್ಗೆ ಡೈಮಂಡ್ ನೆಕ್ಲೆಸ್ ತಗೊಂಬ ಅಂತ ಹೇಳಿದ್ದೆ. ಅದನ್ನ ಅವನು ತಂದಿದಾನೋ ಇಲ್ವೋ ಅಂತ ಚೆಕ್ ಮಾಡಕ್ ತಾನೇ ಹುಡುಕ್ತಿದ್ಯಾ? ವಿದ್ಯಾ, ಅಷ್ಟೊಂದು ತಟ್ಟೆ ತಗೊಂಡ್ ಬಾ. ಮಾವ, ನಾವು ಕರೆದಿರೋ ಎಲ್ಲ ಬಿಸ್ನೆಸ್ ಫ್ರೆಂಡ್ಸ್ ಬಂದಿದ್ದಾರೆ. ನೀವು ಒಂದ್ಸಲ ಬಂದು ಮಾತಾಡಿದ್ರೆ ಚೆನ್ನಾಗಿರೋದು. ನೀನಿರ್ಬೇಕಾದ್ರೆ ಅವ್ರ ಹಾಸ್ಪಿಟಲ್ ಬಗ್ಗೆ ನನ್ಗೆ ಏನು ಚಿಂತೆ ಇಲ್ಲ ವಿನು. ಈ ಅರ್ಶನ ಶಾಸ್ತ್ರ ಎಲ್ಲ ಮುಗಿಲಿ. ಹೋಗಿ ಅವ್ರಿಗೆ ಏನಾರ ಬೇಕಾ ವಿಚಾರಿಸ್ಕೊ. ಸರಿ ಮಾವ. ಅಣ್ಣ, ರಕ್ಷನ್ ಮದ್ವೆ ಆದ್ಮೇಲೆ ನಮ್ಮ ಮನೇಲಿ ಇನ್ನೂ ಒಂದು ಮಗುಗ್ ಮದ್ವೆ ಆಗ್ಬೇಕು. ನಾನು ಇಷ್ಟ ಬೇಗ ಮದುವೆ ಆಗಲ್ಲಪ್ಪ. ತಲೆಹಟೆ, ನಿನ್ ಬಗ್ಗೆ ನಾನು ಹೇಳಲಿಲ್ಲ, ವಿದ್ಯನ್ ಬಗ್ಗೆ. ಹೌದು ಅವರು, ನೀ ಹೇಳೋದು ಸರಿ. ವಿದ್ಯಾ ಆಗ್ತೇನೆ ಮದ್ವೆನಾ? ಸೂಪರ್ ಸೂಪರ್. ವಿದ್ಯಾ ಬೇಗ. ಹಾ, ಬಂದೆ ಬಂದೆ. ವಿದ್ಯಾ, ಹಾ, ಬಂದೆ ಬಂದೆ. ಸಾರಿ. ಏ ಡಸ್ಟ್ ಅದು ನೋಡ್ಕೊಂಡು ಹೋಗಕ್ಕಾಗಲ್ವಾ? ಮೊದಲೇ ನನ್ ಡಸ್ಟ್ ಅಲರ್ಜಿ. ಅಚ್ಚಚ್ಚೋ, ಇದು ಡಸ್ಟ್ ಅಲ್ಲ, ಅರಿಶಿನ. ತುಂಬಾ ಒಳ್ಳೇದು. ನಂಗಮ್ಮ ಬೈತಾರೆ ಅಂತ ಭಯ ಆಗ್ತಾ ಇದ್ರೆ ನೀನ್ ನಗ್ತಾ ಇದ್ಯಾ? ಏನ? ನೀವು ನಗ್ತಾ ಇದ್ದೀರಾ? ನೋಡ್ಕೊಂಡು ಹೋಗತ್ತಾನೆ. ಹೋಗ್ಲಿ ಬಿಡು. ನಿಮ್ಗೊಂದು ವಿಷಯ ಗೊತ್ತಾ? ಮದ್ವೆ ಆಗದೆ ಇರೋ ಹುಡುಗಿಗೆ ಈ ರೀತಿ ಮೈ ಮೇಲೆ ಅರಿಶಿನ ಬಿದ್ರೆ ಬೇಗ ಮದುವೆ ಆಗತ್ತಂತೆ. ನಿನಗೂ ಬೇಗ ಮದ್ವೆ ಆಗತ್ತೆ ಕಣೆ. ನೋಡ್ಕೊಂಡು ಹೋಗು ಅಂತ ಕೇಳೋದಿಲ್ಲ ಅವಳು. ಬಾ. ಎಲ್ಗಮ್ಮ? ಬಾರು. ಏನಿದು? ನಿನ್ ಮೇಲೂ ಅರಿಶಿನ ಬಿದ್ದಿದೆ, ನಿನಗೂ ಮದ್ವೆ ಆಗತ್ತೆ. ಆದ್ರೆ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ದಿಸ್ ಇಸ್ ಟೂ ಮಚ್ ಮಾ.
ಮಾಮ್ ನಿಂಗೆ ಏನಾರ ತಲೆ ಕೆಟ್ಟಿದ್ಯಾ? ತಲೆಗೆ ಹಚ್ಚೋದು ಎಣ್ಣೆ, ನಾಟ್ ಅರ್ಶನ. ಅಯ್ಯೋ ನನ್ನ ಮಗನೇ ಕಪಿ, ಈ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತೀಯಾ? ಅಲ್ಲಿ ರಕ್ಷನ್ಗೆ ಅರ್ಶನ ಶಾಸ್ತ್ರ ನಡೀತಾ ಇದೆ. ನಾನು ನಿನ್ಗೆ ಹೇಳಲಿಲ್ಲ ಅವಳನ್ನ ಮದುವೆ ಆಗೋಗಂಡು ನೀನೇ ಅಂತ? ನಿನ್ಗೂ ಆಗ್ಬೇಕು ತಾನೆ? ಕಮ್ ಆನ್ ಮಾಮ್, ಇನ್ ಒಂದ್ ದಿವಸದಲ್ಲಿ ರಕ್ಷನ್ ಮದುವೆ ಆಗೋಗುತ್ತೆ. ನೀನ್ ಇನ್ನ ಡ್ರೀಮ್ ಅಲ್ಲಿ ಇದೆಯಾ? ಚೋ, ಇದು ಡ್ರೀಮ್ ಅಲ್ವೋ? ನೋಡು, ನಾವೀಗ ಏನ್ ಅನ್ಕೊಂಡಿದೀವೋ ಅದು ಹಾಗೆ ಆಗತ್ತೆ. ನೀನು ಅರ್ಶನ ಹಚ್ಚಿದ್ರೆ ನಾನು ಕಿಡ್ಸ್ಗಳ ಜೊತೆ ಆಟ ಆಡಕ್ಕಾಗಲ್ಲ. ಅವರೆಲ್ಲ ನಾನು ನೋಡಿದ್ರೆ ಜಾಂಡೀಸ್ ಬಂದಿದೆ ಅನ್ಕೋತಾರೆ. ಅಯ್ಯೋ ನನ್ನ ಮಗನೇ, ನೀನು ನಿಮ್ಮಪ್ಪನ ಹಾಗೆ ದಡ್ಡನ್ ಥರ ಆಡ್ಬೇಡ. ನನ್ನ ಹಾಗೆ ಬುದ್ಧಿವಂತ ಆಗು. ನನ್ನ ಗಂಡನ ಮೇಲೆ ಆಣೆ. ಸೂಪರ್, ಓಕೆ. ಬನ್ನಿಮ್ಮ, ಒಬ್ಬೊಬ್ಬರೇ ಬಂದು ಅರ್ಶನ ಶಾಸ್ತ್ರ ಮುಗಿಸ್ಬಿಡಿ. ಇನ್ನು ನಮ್ಮ ಹುಡುಗಿ ಅರಿಶಿನದ ಮೈ ಜಾಸ್ತಿ ಎಲ್ಲ ಆಯಾಸ ಮಾಡಿಸ್ಬೇಡಿಮ್ಮ. ಹುಷಾರಾಗಿ ನೋಡ್ಕೊಳ್ಳಿ. ನನ್ನ ಮುದ್ದು ಬಂಗಾರ, ಹುಷಾರಾಗಿರಮ್ಮ. ಮುಖ ಈಗ ಗಂಟು ಹಾಕೊಂಡು ಎಲ್ಲರಿಗೂ ಇರಿಟೇಟ್ ಮಾಡಬೇಡ. ಸಂತೋಷವಾಗಿರು. ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ನಾನು ಬಿಡೋದು ಇಲ್ಲ. ಅದು ಬಾ, ನೀನು ಅರಿಶಿನ ಹಚ್ಚೋ. ನೀನು ಹುಡುಗಿ ಸೋದರತ್ತೆ ಅಲ್ವಾ? ಬಾ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ ರಕ್ಷಾ ಪುಟ್ಟ. ನೀವು ನಾನು ಮದುವೆ ಆಗೋ ಹುಡುಗನ ತಾಯಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು ಅತ್ತೆ. ಸವಿತಾ ಎಲ್ಲಿ ಕಾಣಿಸ್ತಾ ಇಲ್ಲ? ಬಂದೆ 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 ಬಂದೆ. ಬಾ. ಇದೇನೆ ನಿನ್ ಕೈಯಲ್ಲಿ ಅರಿಶಿನ ಆಗ್ಬಿಟ್ಟಿದೆಯಲ್ಲ? ಅಲ್ಲಮ್ಮ, ಬೆಳಿಗ್ಗೆ ಎಲ್ಲ ಅರ್ಶನ ಕಳ್ಸಿದ್ ನಾನೇ ತಾನೇ, ಅದಕ್ಕೆ. ನಾನು ಅರ್ಶನದ ಶಾಸ್ತ್ರ ಮಾಡ್ಲಾ? ಹೋಗ ಗೂಸ್ಲು. ನೋಡು, ಅರ್ಶನ ಹಚ್ಕೊಂಡಿದ್ದೀನಿ. ನೋಡು, ಲುಕ್. ನೀನಿಲ್ದೆ ಈ ಮನೆ ಬಗ್ಗೆ ಯೋಚನೆ ಮಾಡೋದೇ ಕಷ್ಟ ಆಗ್ತದೆ. ನೀನ್ ಮದ್ವೆ ಆಗ್ತಿರೋದೇನೋ ಖುಷಿನೇ, ಅದೇ ಸರ ಗಂಡನ ಮನೆಗೆ ಹೋಗ್ಬಿಡ್ತಿಲ್ಲ, ಅದೇ ಬೇಜಾರು. ಈಗ ನನ್ನ ಮದ್ವೆನೂ ಆಗಿ ನಮ್ಮನೇಲೇ ಇರೋ ಹಾಗಾದ್ರೆ ಅದಕ್ಕಿಂತ ಇನ್ನೇನು ಬೇಕು? ನೀನು ಇದೇ ಮನೇಲಿ ಇರ್ತೀಯ ಅಂದರೆ ದೇವ್ರಿಗೆ 100 ನಮಸ್ಕಾರ ಸರ್ಸರ ಅಂತ ಹಾಕ್ತೀನಿ. ನಾನು ಅಂದರೆ ನಿನ್ನ ಪ್ರಾಣ ಅಲ್ವಾ? ಏನದು ಗುಸುಗುಸು? ಅರ್ಶನ ಶಾಸ್ತ್ರ ಮಾಡಿದ್ದಾಯ್ತಲ್ಲ, ಬಾಯಿ ಕಡೆ. ಅಯ್ಯ, ಇರ್ಲಿ ಬಿಡು ಪ್ರಭಾ. ಏನೋ ಫ್ರೆಂಡ್ಸು ಮಾತಾಡ್ಕೋತಾ ಇದ್ದಾರೆ. ರಕ್ಷಾ ಇನ್ನೇನು ಮದುವೆ ಮಾಡ್ಕೊಂಡು ದೂರ ಹೊರಟೋಗ್ತಾಳಲ್ವಾ, ಅದಕ್ಕೆ ಅಲ್ವಾ ವಿದ್ಯಾ? ಏನಮ್ಮ ರಕ್ಷಾ, ನಿನ್ನ ಮದುವೆಗೆ ನಮ್ಮ ಕಡೆಯಿಂದ ಏನು ಗಿಫ್ಟ್ ಕೊಡೋಣ?
ನಾವು ಆಗ್ಲೇ ಡಿಸೈಡ್ ಮಾಡಿದೀವೇನ್ರಿ. ಹೌದು ನಿನ್ನ ಮದುವೆಗೆ ನನ್ನ ಕಡೆಯಿಂದ ವಿಶೇಷವಾಗಿ ನಮ್ಮ ಆಯ್ತು, ನಮ್ಮ ಕಡೆಯಿಂದ ಹನಿಮೂನ್ ಗಿಫ್ಟ್. ಅಪ್ಪ, ಹನಿಮೂನ್ನ ನಮ್ಮ ಕಡೆಯಿಂದ ಅವಳಿಗೆ ಪ್ರೆಸೆಂಟ್ ಮಾಡೋಣ ಅಂತಿದ್ವಿ. ಈಗ ದಿಢೀರ್ ಅಂತ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ನಾವೇ ಕೊಡ್ಬೇಕು ಅಂತ ಡಿಸೈಡ್ ಮಾಡಿರೋದು. ನೀನ್ ಬೇರೆ ಏನಾದ್ರು ಆರಿಸ್ಕೋ. ನೋಡಿ, ಆಗ್ಲೇ ನೀವು ನೆಕ್ಲೆಸ್ನ ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ. ಇದನ್ನ ಅಟ್ಲೀಸ್ಟ್ ನಾವು ಮಾಡಬೇಕು. ಬೊಮ್ಮಗಳಲ್ವೇನೋ, ಅವಳು ಬೇರೆ ನಾವು ಬೇರೆ ಏನೋ. ನೋಡಪ್ಪ, ಅದನ್ನ ನಾವೇ ಕೊಡೋದು. ಇಲ್ಲ ಅಂದ್ರೆ ನೀನೇನು ಹಠ ಮಾಡಿದ್ರೆ ನಾನು ಊಟ ಬಿಟ್ಬಿಡ್ತೀನಿ ಅಷ್ಟೇ. ಅವ್ರು ಬಿಟ್ಟರೆ ನಾನು ಬಿಟ್ಟೆ. ನೋಡಿ ರಕ್ಷಾ, ಮನೆಯವ್ರಿಗೆಲ್ಲ ನೀನಂದ್ರೆ ಎಷ್ಟು ಪ್ರೀತಿ. ನೀನೇ ಕೆಟ್ಕೊಡಕ್ಕೆ ಎಲ್ಲರೂ ಜಗಳ ಆಡ್ತಾ ಇದ್ದಾರೆ. ನೀನು ಬಿಟ್ಟು ಹೇಗಿರೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಮನೆಯವರೆಲ್ಲ ನನ್ನ ಎಷ್ಟು ಪ್ರೀತಿಸ್ತಿದ್ದಾರೆ, ಆದರೆ ನಾನು ಅವ್ರಿಗೆಲ್ಲ ನೋವು ಮಾಡ್ತಿದ್ದೀನ? ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನ? ಇಲ್ಲ, ನನ್ನ ಮನೆಯವ್ರನ್ನ ಹೇಗೋ ಕನ್ವಿನ್ಸ್ ಮಾಡ್ತೀನಿ. ನೀನು ನನಗೆ ಬೇಕೇ ಬೇಕು ವಿನು. ನಿನ್ನ ಕಣ್ಣು ಹೇಗೆ ಅವನ ಮೇಲಿದೆಯೋ ನನ್ನ ಕಣ್ಣು ಹಾಗೆ ನಿನ್ನ ಮೇಲಿದೆ. ಇವಾಗೇನು ಬದಲಾಗಲ್ಲ. ಸುಮ್ಮನೆ ಸಂತೋಷವಾಗಿ ಮದುವೆಗೆ ಹೋಗ್ಕೊ ಆಯಿತಾ? ಈ ಮದುವೆ ನಡೀಲೇಬೇಕು, ನಡೆದೇ ನಡೆಯುತ್ತೆ. ಕಾವ್ಯ, ನಂದು ಬಿಡು. ಕಾವ್ಯ, ಕಾವ್ಯ ಕೊಟ್ಬಿಡಲ್ಲ ಪ್ಲೀಸ್, ಕೊಡು ಕಾವ್ಯ. ಕಾವ್ಯ, ಕಾವ್ಯ ಹಾಳಾಗುತ್ತೆ.